ನ್ಯೂಸ್‌ನೊಂದಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಆಗಿರುವ ಶಾಸಕರಿರುವಂಥ ಬಿ.ಎನ್. ರವಿಕುಮಾರ್ ನಮ್ಮೊಂದಿಗಿದ್ದಾರೆ. ಅವರು ಸತತವಾಗಿ 3 ವರ್ಷದ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಂಡಿದೆ ಮತ್ತು ಏನೆಲ್ಲ ಅಭಿವೃದ್ಧಿ ಕಾಣಬಹುದು ಎಂಬಂಥ ನಿಟ್ಟಿನಲ್ಲಿ ಸಹ ಇವತ್ತು ಮಾತಾಡೋದಕ್ಕೆ ನಮ್ಮೊಂದಿಗೆ ಶಾಸಕರಾಗಿರುವಂಥ ಒಂದು ರವಿಕುಮಾರ್ ಇದ್ದಾರೆ. ಅವ್ರನ್ನ ಕೇಳಿಬಿಡೋಣ. ಸರ್ ನಮಸ್ತೆ. ಸರ್, ಈಗ ಶಿಡ್ಲಘಟ್ಟದಲ್ಲಿ ಬಹಳಷ್ಟು ಕಾಮಗಾರಿ ಇನ್ನೂ ಚಾಲನೆ ಏನೇನು ಕಾಮಗಾರಿ ಚಾಲನೆ ಇದೆ? ಎಷ್ಟು ಕೋಟಿಗಳು ಬಜೆಟ್ ಆಗ್ತಿದೆ ಸರ್ ಈಗ? ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರ ಒಂದು ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ರೈತನು ಇವತ್ತು ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಂಥ ಒಂದು ಅವಕಾಶ ಈ ಕ್ಷೇತ್ರದ ಮತದಾರ ನಾನು ಕೊಟ್ಟಿರೋಂಥ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರ ವಿರುದ್ಧವಾಗಿ JDS ಶಾಸಕರಾಗಿ ಇಲ್ಲಿ ನಾವು ಆಯ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಒಂದು ಗುರಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸವನ್ನು ನೋಡಿದಾಗ 16 ವಿಧಾನಸಭಾ ಚುನಾವಣೆಗಳಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವತ್ತು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ನಾವು ಏನೇ ಮಾಡಿ ಈ ಕ್ಷೇತ್ರವನ್ನು ಇವತ್ತು ಅಭಿವೃದ್ಧಿಪಡಿಸ್ಬೇಕು. ಈ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಚಿಲಕಲ್ನೂರು ಹೋಬಳಿ ಇರ್ಬೋದು, ಸಾದ್ಲಿ ಹೋಬಳಿ ಇರ್ಬೋದು, ಬಶೆಟ್ಟಹಳ್ಳಿ ಹೋಬಳಿ ಇವೆಲ್ಲ ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದನ್ನ ನಾವು ಗಮನ ಹರಿಸಿ ಇವತ್ತು ನಾವು ನಿರಂತರವಾಗಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಎಲ್ಲ ರೀತಿಯಲ್ಲೂ ಇವತ್ತು ಜನಗಳಿಗೆ ಇವತ್ತು ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀರಿ. ಇವತ್ತು ನಾನು ಈ ಕ್ಷೇತ್ರದ ಶಾಸಕನಾದ ಮೇಲೆ ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸುಮಾರು 118 ಕೋಟಿ ಇವತ್ತು ರಸ್ತೆಗಳು, ಅದು PWD ರಸ್ತೆ ಇರ್ಬೋದು, RDPR ರಸ್ತೆಗಳಿರ್ಬೋದು ಇವತ್ತು ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಒಟ್ಟಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಆಶೀರ್ವಾದದಿಂದ ಇವತ್ತು ಒಂದು 200 ಕೋಟಿ ವೆಚ್ಚದಲ್ಲಿ ಇವತ್ತು ಹೈಟೆಕ್ ಮಾರ್ಕೆಟು ಸಹ ಅತಿ ವೇಗವಾಗಿ ಇವತ್ತು ಮಾರ್ಕೆಟು ಮಾನ್ಯ ಮುಖ್ಯಮಂತ್ರಿಗಳು ಪೂಜೆ ಆದಮೇಲೆ ಇವತ್ತು 2025 ನವಂಬರ್ 24 ಪೂಜೆ ಆದಮೇಲೆ ಶಂಕುಸ್ಥಾಪನೆ ಆದಮೇಲೆ ಇವತ್ತು ವೇಗವಾಗಿ ಆ ಕೆಲಸ ನಡೀತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ 93 ಕೋಟಿ ವೆಚ್ಚದಲ್ಲಿ 12,800 ಮನೆಗೆ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಇವತ್ತು ನಾವು ಕಾವೇರಿ ನೀರನ್ನು ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕೊಡ್ತಾಯಿದ್ದಾರೋ ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲೂ ಸಹ ಇವತ್ತು 12,800 ಮನೆಗೆ ಕುಡಿಯೋ ನೀರು ಕೊಡ್ತಕ್ಕಂಥದ್ದು. ಇವತ್ತು ಸುಮಾರು 40 ವರ್ಷ ಹಿಂದೆ ನಮ್ಮ ನಗರದಲ್ಲಿ ಇವತ್ತು UGDದು ಭಾಳಷ್ಟು ತೊಂದರೆ ಆಗಿದ್ದು ಅದನ್ನ ಗಮನ ಹರಿಸಿ ಇವತ್ತು ನಮ್ಮ ನಗರಾಭಿವೃದ್ಧಿ ಸಚಿವರನ್ನ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದು ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಇವತ್ತು ಒಟ್ಟು ನಮ್ಮದು UGDಗೆ ಸಂಬಂಧಪಟ್ಟಂಗೆ 78 ಕೋಟಿ ಇವತ್ತು ಎಸ್ಟಿಮೇಟ್ ಆಗಿರೋದ್ರಿಂದ ಮೊದಲನೇ ಹಂತದಲ್ಲಿ 38 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು UGD ಕೆಲಸ ಸಹ ನಡೀತಾ ಇದೆ. ಇನ್ನು ಇಡೀ ಕ್ಷೇತ್ರದಲ್ಲಿ ಇವತ್ತು ಎಲ್ಲ 34 ಗ್ರಾಮ ಪಂಚಾಯತಿಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥದ್ದು ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇದಿಕೆಯಲ್ಲೇ ಸುಮಾರು 680 ಕೋಟಿ ಕಾಮಗಾರಿಗಳು ನಮ್ಮ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳಾದಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಗಮನಿಸಿದ್ದೀರಿ. ಅದೇ ರೀತಿ ಇವತ್ತು ನಾವು ಏನು ನಮ್ಮ ತಾಲೂಕಿನಲ್ಲಿ ಸುಮಾರು 1ನೇ ತರಗತಿಯಿಂದ 10ನೇ ತರಗತಿ ತನಕ ಸುಮಾರು 13,800 ಜನ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡೋದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಪುಸ್ತಕ ಇರ್ಬೋದು, ಪೆನ್ನು ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳನ್ನ ಕೊಡ್ತಕ್ಕಂಥದ್ದು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಒಟ್ಟಾರೆ ಇವತ್ತು ನಮ್ಮ ಒಂದು ಗುರಿ ಈ ಕ್ಷೇತ್ರದಲ್ಲಿ ನಾನು 8ನೇ ಶಾಸಕನಾಗಿ ಆಯ್ಕೆ ಆಗಿರೋದ್ರಿಂದ ನಮ್ಮ ಒಂದು ಅವಧಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿ ಉಳಿಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ವಿಚಾರವಾಗಿ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ.
ನಮ್ಮ ಚುನಾವಣೆ ಬಂದಾಗ ನಾವು ರಾಜಕಾರಣ ಮಾಡೋಂಥದಕ್ಕೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಲಿಷ್ಠವಾಗಿರ್ತಕ್ಕಂಥ ಮುಖಂಡರು ನಮ್ಮ ಸ್ನೇಹಿತರಿದ್ದಾರೆ. ನಾವು ಈ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದು ನಾವು ಗಮನದಲ್ಲಿ ಮಾಡ್ಕೊಂಡಿರ ಇವತ್ತು ನಾವು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ವಿ. ಈಗ ಸರ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದಂಥ ಕ್ಷೇತ್ರ, ಮತ್ತು ಇಲ್ಲಿ ಕ್ಷೇತ್ರದಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಗಳು ಇರುವಂಥದ್ದು, ಮತ್ತು ಅದಕ್ಕೆಲ್ಲ ಸರ್ ಯಾವ ಥರ ಒಂದು ಅಭಿವೃದ್ಧಿಗೆ ಮುಂದುವರಿಸ್ತಾ ಇದ್ದೀರಾ ಅಂತ ಸರ್? ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು 2025-26ನೇ ಸಾಲಿನಲ್ಲಿ ವಿರೋಧ ಪಕ್ಷದ ಶಾಸಕರಿಗೆ 25 ಕೋಟಿ ಅನುದಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಗಂಜುಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅಲ್ಲಿ ಅಕ್ಕಿಪಿಕ್ಕಿ ಜನಾಂಗದವರು ಇವತ್ತು ಅಕ್ಕಿಪಿಕ್ಕಿ ಕಾಲೋನಿ ಇರ್ಬೋದು, ಬಾಳೆಗೌನಹಳ್ಳಿ ಇರ್ಬೋದು, ನಾವು ಅಲ್ಲಿ ಅವರು ವಾಸ ಮಾಡ್ತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಅವರು ಒಂದು ಶುಭ ಕಾರ್ಯಗಳು ಮಾಡಲಿಕ್ಕೆ ಅವರು ಒಂದು ಭವನವನ್ನು ಬೇಕಂತ ನಮ್ಮ ಬೇಡಿಕೆ ಇಟ್ಟಿದ್ದರು. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಿನ್ನೆ ಆ ಒಂದು 2 ಗ್ರಾಮಕ್ಕೆ ಭೇಟಿ ಕೊಟ್ಟು ಇವತ್ತು ನಾವು ಅಲ್ಲಿ ವಾಲ್ಮೀಕಿ ಭವನವನ್ನು ಒಂದೊಂದು ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಕಟ್ಟೋಂಥ ಕೆಲಸ ನಾವು ಮಾಡ್ತಾಯಿದ್ದೀರಿ. ಮುಂದೆ ಇವತ್ತು ನಮ್ಮ ನಗರದಲ್ಲಿ ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಗುರುಭವನ ಇರ್ಬೋದು, ನೌಕರರ ಭವನ ಈಗಾಗಲೇ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಒಟ್ಟಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವು ಇವತ್ತು ಕೇಂದ್ರ ಸ್ಥಾನದಲ್ಲಿ ಇವತ್ತು ನಮಗೆ ಅಲ್ಲೇ ಒಂದು ಲೈಬ್ರರಿ ಇಲ್ಲ ಮಕ್ಕಳು ಓದಲಿಕ್ಕೆ, ಅದು ಸಹ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರಿ, ಕೊಡ್ತೀರಿ ಅಂತ ಹೇಳಿದ್ದಾರೆ. ಮತ್ತು ನೆಹರು ಕ್ರೀಡಾಂಗಣದ್ದು ಇವತ್ತು ಮಕ್ಕಳಿಗೆ ಇವತ್ತು ಅವರು ಆಟ ಆಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಿ. ಈಗ ಸರ್, ಈಗ ರಾಜ್ಯ ಸರ್ಕಾರದಿಂದ ಬರುವಂತಹ ಅನುದಾನ ಸರ್ ಇಲ್ಲಿ ಕ್ಷೇತ್ರಕ್ಕೆ ಸರಿ ಹೋಗ್ತಿದೆಯಾ ಏನು ಅಂತ ಸರ್? ಈಗ ರಾಜ್ಯ ಸರ್ಕಾರದಲ್ಲಿ ಬರೋಂಥ ಅನುದಾನ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅದು ನಮಗೆ ಸಮಾಧಾನ ಬರ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಪಂಚಾಯಿತಿಗಳಲ್ಲೂ ಇವತ್ತು ಅಭಿವೃದ್ಧಿ ಕೆಲಸಗಳು ನಾವು ಗಮನದಲ್ಲಿ ಇಟ್ಕೊಂಡಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸೋಕ್ಕೆ ಸುಮಾರು 2,000 ಕೋಟಿ ಹಣ ಬೇಕು. ಈ ಒಂದು 2,000 ಕೋಟಿ ಹಣ ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಈ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮುಂದೆ ಈ ರಾಜ್ಯದಲ್ಲಿ NDA ಸರ್ಕಾರ 28ಕ್ಕೆ ಬರೋಂಥದ್ದು ಶತಸಿದ್ಧ. ಇವತ್ತು ಕೇಂದ್ರದಲ್ಲೂ ಸಹ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾಗ್ಬೋದು, ಕೇಂದ್ರ ಸರ್ಕಾರದ ಸಚಿವರುಗಳು ಯಾರೇ ಆಗ್ಬೋದು, ಇವತ್ತು ನಮ್ಮ ವರಿಷ್ಠರು ದೇವೇಗೌಡರು ಮತ್ತು ಕುಮಾರಣ್ಣವರು ನಮ್ಮ ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳಿಗಿರ್ಬೋದು, ಅಭಿವೃದ್ಧಿ ಯೋಜನೆಗಳಿಗೆ ಅವರು ಹೋದಂಥ ಸಂದರ್ಭದಲ್ಲಿ ಇವತ್ತು ನಮಗೊಂದು ಅವಕಾಶ ಅಲ್ಲಿರೋದ್ರಿಂದ 2028 ವಿಧಾನಸಭಾ ಚುನಾವಣೆ ನಂತರ 100% ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಾವೇನು ನಮ್ಮ ಕನಸಿದೆಯೋ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಇವತ್ತು ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನೋ ಮೊದಲನೇ ಆದ್ಯತೆ. ಇವತ್ತು ನಾವು ಈ ಒಂದು ಭಾಗದಲ್ಲಿ ಗಮನಿಸಿದಾಗ ಇವತ್ತು ಬಯಲುಸೀಮೆಯಲ್ಲಿ ಇವತ್ತು ಸುಮಾರು 1,500 ಅಡಿ ಬೋರ್ವೆಲ್ ಹಾಕಿದ್ರು ನೀರು ಸಿಗ್ತಾಯಿಲ್ಲ. ಆ ಒಂದು ಬೋರ್ವೆಲ್ ನೀರನ್ನು ನಾವು ಪರೀಕ್ಷೆಗೆ ಕೊಟ್ಟಾಗ ಫ್ಲೋರೈಡ್ ಜಾಸ್ತಿ ಇದೆ ಅಂತ ನಮ್ಗೆ ವರದಿಗಳು ಬರ್ತಾಯಿದ್ದಾವೆ. ಇವತ್ತು ನಾವು ಮೊದಲನೇದಾಗಿ ಜನಪ್ರತಿನಿಧಿಗಳು ಕುಡಿಯೋಕ್ಕೆ ಶುದ್ಧ ನೀರು ಕೊಡುವಂಥದ್ದು ಮೊದಲನೇ ಆದ್ಯತೆ. ಎರಡನೇದು ಅಭಿವೃದ್ಧಿಗಳು ಮತ್ತು ಶಿಕ್ಷಣ, ಆರೋಗ್ಯ ಇವಕ್ಕೆಲ್ಲ ಹೆಚ್ಚಿನ ಒತ್ತನ್ನು ಕೊಡಬೇಕಾದ್ರೆ ಈ ಒಂದು ಕ್ಷೇತ್ರಕ್ಕೆ ಸುಮಾರು 2,000 ಕೋಟಿ ಅನುದಾನ ಬೇಕು. ಸರ್, 2028ಕ್ಕೆ JDS ಇಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸರ್ ಒಂದು ಖಚಿತ ಸರ್, ಹೆಂಗೆ? ಇವತ್ತು ಕೇಂದ್ರ ಸರ್ಕಾರದ ಮತ್ತು ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷ NDA ಮೈತ್ರಿಕೂಟ ಇವತ್ತು ಪ್ರಧಾನಮಂತ್ರಿಗಳಿರ್ಬೋದು, ಅಮಿತ್ ಶಾ ಅವರಿರ್ಬೋದು, ಇವರು ಒಂದು ಆಶೀರ್ವಾದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2028ಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಎರಡೂ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಚುನಾವಣೆ ಎದುರಿಸ್ತಕ್ಕಂಥದ್ದು ಈಗಾಗಲೇ ವರಿಷ್ಠರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ವರಿಷ್ಠರು ಒಂದು ಏನು ಸೂಚನೆಯನ್ನು ಕೊಡ್ತಾರೆ, ನಾವು ಮೊನ್ನೆ 2024 ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದಾಗ ಇವತ್ತು ಆ ಒಟ್ಟುವರೆ ಫಲಿತಾಂಶ ನಾವು ಗಮನಿಸಿದಾಗ 143 ಕ್ಷೇತ್ರದಲ್ಲಿ ಇವತ್ತು NDA ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಸಿಕ್ಕಂಥದ್ದು ನಾವು ಫಲಿತಾಂಶ ನೋಡಿದ್ದೀರಿ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇವತ್ತು ನಮ್ಮ JDS ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟುಗಳನ್ನು ಬಿಡಿಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ JDS ಪಕ್ಷ ಎರಡೂ ಒಟ್ಟಾಗಿ ಇವತ್ತು ನಾವು ಚುನಾವಣೆ ಎದುರಿಸಿದಂಥ ಸಂದರ್ಭದಲ್ಲಿ 100%ಅಲ್ಲ 100,000% NDA ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಶತಸಿದ್ಧ.
ಸರ್ ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಕುಮಾರಣ್ಣವರು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಜನಪರವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಅವರು ರೈತರ ಸಾಲ ಮನ್ನಾ ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಹಲವಾರು ಯೋಜನೆಗಳು ಇವತ್ತು ಶಾಶ್ವತವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ತೆರಿಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದು, ಕರ್ನಾಟಕ ರಾಜ್ಯ ಕೊಡ್ತಾ ಇರೋದು. ನಮಗೆ ಅತಿ ಹೆಚ್ಚಿನಾಗಿ ನಮಗೆ ಇವತ್ತು ಸರ್ಕಾರಕ್ಕೆ ರಾಜ್ಯದ ತೆರಿಗೆ ಬರೋದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯದಲ್ಲಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರೆ ಮೊದಲನೇದು ಈ ರಾಜ್ಯದ ರೈತರಿಗೆ ಒಳ್ಳೆಯದಾಗ್ತದೆ, ಈ ರಾಜ್ಯದಲ್ಲಿ ಯುವಕರಿಗೆ ಒಳ್ಳೆಯದಾಗ್ತದೆ, ಈ ರಾಜ್ಯದಲ್ಲಿ ಏನಿವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಇವತ್ತು ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಾಗ್ತದೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಈ ರಾಜ್ಯ ಒಂದು ಸುಭಿಕ್ಷವಾಗಿರಬೇಕಾದ್ರೆ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರೆ ಒಳ್ಳೆಯದಂತ ನಮ್ಮೆಲ್ಲರ ಅಭಿಪ್ರಾಯ. ಭಾರತೀಯ ಜನತಾ ಪಕ್ಷದ ವರಿಷ್ಠರು ಸಹ ಕುಮಾರಣ್ಣವ್ರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರಂತ ನಮಗೊಂದು ನಂಬಿಕೆ ಇದೆ. ಸರಿ ಸರ್. ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು 24/7 ಜನರಿಗೋಸ್ಕರ ಒಂದು ಸೇವೆ ಮಾಡ್ತಿದ್ರೆ ಅಂತ ಮಾಹಿತಿ ಇರುವಂಥದ್ದು ಸರ್. ಎನಿ ಟೈಮ್ ಯಾವಾಗ ಬಂದರೂ ಸಹ ಶಾಸಕರು ಅವರ ಸ್ಪಂದನೆ ಕೊಡ್ತಾರೆ ಜನಗಳಿಗೆ ಅಂತ ಮಾಹಿತಿ ಸರ್. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಾಸಕನಾಗಿ 33 ತಿಂಗಳು ಮುಗಿದು 34 ತಿಂಗಳಾಗಿದೆ. ನಾನು ವರ್ಷದಲ್ಲಿ 2 ದಿವಸ ಮಾತ್ರ ತಿರುಪತಿಗೆ ಹೋಗುವಂಥದ್ದು ನಾವೊಂದು ಸುಮಾರು ವರ್ಷಗಳಿಂದ ನಾವನ್ನು ಅಳವಡಿಸ್ಕೊಂಡಿದ್ದೀರಿ. ಇವತ್ತು ನಾನು ಪ್ರತಿದಿನ ಬೆಳಗ್ಗೆ 9:15 ಗಂಟೆಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಯಾರದೇ ಏನೇ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರನ್ನು ನಾವು ಅವ್ರನ್ನ ಮಾತಾಡಿ ನಮ್ಮ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಪರಿಹಾರವನ್ನು ಕೊಡ್ತಾಯಿದ್ದೀರಿ. ಮತ್ತು ಶಿಕ್ಷಣಕ್ಕಿರ್ಬೋದು, ಆರೋಗ್ಯದಿರ್ಬೋದು, ಪ್ರತಿನಿತ್ಯ ಏನೋ ಒಂದು ಬರ್ತಾ ಇರ್ತದೆ. ಒಂದು ವೇಳೆ ರಾತ್ರಿ ಹೊತ್ತು ಏನಾದರೂ ಅಪಘಾತಗಳು ಏನಾದರೂ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಫೋನ್ನಲ್ಲೇ ಅವೆಲ್ಲ ನಿವಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇವೆಲ್ಲ ಮಾಡಲಿಕ್ಕೆ ಕಾರಣ ನಾವು ದೇವೇಗೌಡರ ಆದರ್ಶಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಯಾರಾದರೂ ದರ್ಶನ ಮಾಡ್ಬೋದು. ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನು ಸಹ ಯಾರು ಬೇಕಾದರೂ ಹೋಗಿ ಅವ್ರ ಬೆಡ್ರೂಮಲ್ಲಿ ಮಾತಾಡ್ಸ್ಕೊಂಡು ಬರೋಂಥ ನಾವು ಗಮನಿಸಿ ನಾವು ಇವರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಬೇಕಂತ ನಾವು ಈ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಸರ್ ಕೊನೆಯದಾಗಿ ಮೊನ್ನೆ CM ಬಂದಂಥ ಒಂದು ಸಂದರ್ಭದಲ್ಲಿ ಶಿಡ್ಲಘಟ್ಟಕ್ಕೆ ಇನ್ನೂ ಬಹಳಷ್ಟು ಅನುದಾನ ಬೇಕು ಅಂತೇಳಿ ಕೆಲವು ಮನವಿ ಇಕ್ಕಿದ್ರಿ ಸರ್. ಆ ಒಂದು ಮನವಿಗೆ ಏನಾಯಿತು ಸರ್ ಅನುದಾನತೆ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶಿಡ್ಲಘಟ್ಟ ನಗರದಲ್ಲಿ ಕ್ರೀಡಾಂಗಣ ಇರ್ಬೋದು ಮತ್ತು ಲೈಬ್ರರಿ ಇರ್ಬೋದು, RDPR ರಸ್ತೆಗಳಿರ್ಬೋದು, PWD ರಸ್ತೆ ಇರ್ಬೋದು, ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಾವು ಮಿನಿ ವಿಧಾನಸೌಧಕ್ಕೆ ಸಹ ಬೇಡಿಕೆಯನ್ನು ಇಟ್ಟಿದ್ದೀರಿ. ಈ 2026-27ನೇ ಸಾಲಿನಲ್ಲಿ ಬಡ್ಜೆಟಲ್ಲಿ ಈ ಕ್ಷೇತ್ರಕ್ಕೆ ಅನುದಾನ ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಮಾತು ಕೊಟ್ಟಿದ್ದಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನಾವು ರಾಜಕಾರಣ ಬಿಟ್ಟು ಸರ್ಕಾರ ಕಾರ್ಯಕ್ರಮ ಈ ರಾಜ್ಯದ ಜನಸಾಮಾನ್ಯ ತೆರಿಗೆ ಹಣದಿಂದ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಭಾಳಷ್ಟು ಒಂದು ವಿಶ್ವಾಸ ಇರೋದರಿಂದ ಈ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರಂತ ನಂಗೆ ನಂಬಿಕೆ ಇದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಉಸ್ತುವಾರಿ ಸಚಿವರು ಸಹ ಇವತ್ತು ನಮ್ಮ ಒಂದು ಅಭಿವೃದ್ಧಿ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಅವ್ರಿಗೂ ಕಾಳಜಿ ಇದೆ. ಮುಂದೆ ಈ ಕ್ಷೇತ್ರ ಅಭಿವೃದ್ಧಿಗೆ ಅವರು ಸಹಾಯ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಇದಷ್ಟು ಜನಪ್ರಿಯ ಶಾಸಕರಾಗಿರುವ BN ರವಿಕುಮಾರ್ ಮಾತಾಗಿರುವಂಥದ್ದು. ಕ್ಷೇತ್ರದ ಜನತೆಗಾಗಿ ನಾನು ಯಾವಾಗಲೂ ಸದಾ ಸಿದ್ಧ ಇರುತ್ತೇನೆ, ಅವರ ಕಷ್ಟದಲ್ಲಿ ನಾನು ಇರುತ್ತೇನೆ ಅಂತೇಳಿ ಇರುವಂಥ ಮಾತಿನಂತು. ಇನ್ನು ಶ್ರೀನಿವಾಸ್ ಎನ್, ರಾಜ್ ನ್ಯೂಸ್, ಚಿಕ್ಕಬಳ್ಳಾಪುರ.